ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ಪಾರ್ವತಿ ನೋಡಿದೆ, ನನಗೆ ತುಂಬ ಖುಷಿ ಆಯಿತು. ಲವ್ ಯುವರ್ ಆ್ಯಕ್ಟಿಂಗ್ ಆ್ಯಸ್ ಯೂಶ್ವಲ್, ವೆರಿ ಸಿಂಪಲ್ ಸಟಲ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಗೋಲ್ಡ್. ತುಂಬ ಖುಷಿ ಆಯಿತು. ಆ್ಯಂಡ್ ಓವರಾಲ್ ಎಲ್ಲರಿಗೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇಡೀ ಮೂವಿನ ಕ್ಯಾರಿ ಮಾಡ್ಕೊಂಬಂದಿರ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೀಮೇಲ್ ಸೆಂಟ್ರಿಕ್ ಮೂವಿ ಬಂದಿರೋದು. ಇಬ್ಬರು ಫೀಮೇಲ್ ಕೂಡ ಕ್ಯಾರಿ ಮಾಡಿದ್ದಾರೆ. ಐ ಲವ್ ಇಟ್. ಇಂಥ ಮೂವಿಗಳು ಇನ್ನಷ್ಟು ಬರಬೇಕು, ನಿಮಗೆ ಸಕ್ಸಸ್ ಇರಬೇಕು. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಈ ಮೂವಿನ ನೋಡಿ ಎಲ್ಲರೂ ಕೂಡ. ಆ್ಯಂಡ್ ನೀವು ನೋಡಿದಾಗ ಎಲ್ಲರೂ ಟ್ರ್ಯಾಕ್ ಮಾಡಿ, ನಾನು ಕೂಡ ರೀಶೇರ್ ಮಾಡ್ತೀನಿ. ತುಂಬ ಖುಷಿಯಾಗಿದೆ ಆ ಸ್ಟೋರಿ. ಪಾರ್ವತಿ ಒಂದು ಒಳ್ಳೆ ಬ್ಯೂಟಿಫುಲ್ ಜರ್ನಿ ಫಿಲಮ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಇಲ್ಲಿವರೆಗೂ ಒಂದು ಜರ್ನಿ ಸಿನಿಮಾ ಅಂತ ಬಂದರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಇದೆ, ತುಂಬ ಚೆನ್ನಾಗಿ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ, ಜರ್ನಿ ಮೂವ್ ಆಗ್ತಾ ಇರುತ್ತೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ವತಿಯನವರು ತುಂಬ ಮುದ್ದಾಗಿ ಕಾಣಿಸ್ತಾರೆ. ಅವ್ರಿಗಿಂತ ತುಂಬ ಚೆನ್ನಾಗಿ ಸಿನಿಮಾಲ್ಲಿ ಕಾಣಿಸ್ತಾರೆ ಪಾಯಲ್ ಅವರು. ಸೊ ಪಾಯಲ್ ಅನ್ನೋ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊತೀರಾ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕುಟುಂಬ ಸಮೇತ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಎಲ್ಲರೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ಸಿನಿಮಾ ತೋರಿಸ್ಕೊಂಡು ಹೋಗುತ್ತೆ, ಎಲ್ಲೂ ಬೋರ್ ಹೊಡ್ಸಲ್ಲ. ಸೊ ಪ್ಲೀಸ್ ಕಮ್ ವಾಚ್ ದ ಫಿಲಮ್. ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೀಲ್ ಇದೆ ಸಿನಿಮಾಗೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಎಂಕರೇಜ್ ದಿಸ್ ಫಿಲಮ್ ಆ್ಯಂಡ್ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಜೋಶಲ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡು ದೀಪು ಅದ್ಭುತವಾದಂಥ ಎಫರ್ಟು. ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ ಒಂದು ಅದ್ಭುತವಾದಂಥ ಟ್ರಾವೆಲ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾಟ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಅಥವಾ ಆ ಥರ ಹೇಳ್ತಾ ಇಲ್ಲ, ಒಂದು ಫೀಲಿಂಗಲ್ಲಿ, ಒಂದು ಎಮೋಷನಲ್ಲಿ ಹಾಗೂ ಪರ್ಫಾರ್ಮೆನ್ಸ್ ವೈಸು ನಾನು ದೀಪು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ಫಸ್ಟ್ ಟೈಮ್ ನೋಡಿದ್ದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಅವಳ ಹಾರ್ಡ್ ವರ್ಕ್. ಇವತ್ತು ಇಟ್ ಈಸ್ ಗಿವಿಂಗ್ ದ ಫ್ರೂಟ್. ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟೀಮ್ಗೆ, ಡೈರೆಕ್ಟರ್ಗೆ, ಎಸ್ಪೆಷಲಿ DOP ಐ ವಾಂಟ್ ಟು ಥ್ಯಾಂಕ್ ಹಿಮ್ ಬಿಕಾಸ್ ನಿಜವಾಗ್ಲೂ ಕನ್ನಡ ಸಿನಿಮಾ ಇಷ್ಟು ರಿಚ್ ಆಗಿ ತೋರಿಸಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಪೆಷಲಿ ದೀಪು, ಅಮೇಝಿಂಗ್ ಜಾಬ್. ಸೋ ಪ್ರೌಡ್ ಆಫ್ ಯು. ಸಿನಿಮಾ ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ. ಈ ಒಂದು ತಂಡ ಗೆದ್ದರೆ ಇನ್ನೂ 10 ಸಿನಿಮಾ ಮಾಡ್ತಾರೆ. ಅವ್ರಿಗೆ ಆ ಒಂದು ಸಪೋರ್ಟ್ ಬೇಕಾಗಿದೆ. ನಿಮ್ಮ ಶೇರ್ಸು, ನಿಮ್ಮ ಲೈಕ್ಸು, ವಾಟ್ ಎವರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಈ ಒಂದು ಸಿನಿಮಾಗೆ ಪ್ರೀತಿ ಕೊಡಿ, ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಪೇಡ್ ರಿವ್ಯೂ ಅಲ್ಲ, ವಾಟ್ ಎವರ್, ಐ ಡೋಂಟ್ ಕೇರ್. ಬಟ್ ಆನೆಸ್ಟಾಗಿ ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಕನ್ನಡ ಸಿನಿಮಾ ಲವರ್ ಆಗಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ ಟೀಮ್ಗೆ. ಆಲ್ ದ ಬೆಸ್ಟ್. Oh, wow, it's so nice. Namaskara elrigu. So nice to have the queen of this film. Seriously. Illa, Deepika, I really have to say that tumma natural ಆಗಿ ಮಾಡಿದೀರಾ. And moreover, she looks awesome. ತುಂಬಾನೇ I think ಈ ಸಬ್ಜೆಕ್ಟ್ಗೆ ಹೇಳಿ ಮಾಡಿಸ್ದಂಗೆ ನಿಮಗೆ I think ನಿಮ್ಮ ಪರ್ಸನಾಲಿಟಿಗೆ and the way you have presented yourself on screen is really nice. ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ನಾನು ಟ್ರಾವೆಲರೇ, ಐ ಆಮ್ ಎನ್ ಆವಿಡ್ ಟ್ರಾವೆಲರ್. ಸೋಲೋ ಟ್ರಿಪ್ಸ್ ಎಲ್ಲ ತುಂಬ ಮಾಡಿದ್ದೀನಿ. ಐ ಹ್ಯಾವ್ ಗಾನ್ ಟು ಮೆನಿ ಪ್ಲೇಸಸ್. ಸೊ ಈ ಮೂವಿ ಹೇಗಿತ್ತು ಅಂದರೆ, ನನಗೂ ಒಂದು ಜರ್ನಿಯಲ್ಲೇ ತೊಗೊಂಡು ಹೋದಂಗೆ ಅನಿಸ್ತು. ನಾನು ಈ ಮೂವಿ ಜೊತೆನೇ ಟ್ರಾವೆಲ್ ಮಾಡ್ದಂಗೆ ಒಂದು ಫೀಲ್ ಆಯಿತು. ಈ ಜರ್ನಿಯಲ್ಲಿ ಅವ್ರು ಹೇಳಿದಾಗೆ ಏನೇನಾಗುತ್ತೆ, ಯಾವ್ಯಾವ ಥರ ಜನರು ನಮ್ಗೆ ಸಿಗ್ತಾರೆ, ಯಾವ್ಯಾವ ಥರ ಇಮೋಷನ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಐ ಥಿಂಕ್ ಟ್ರಾವೆಲಿಂಗ್ ಅಂತ ಯಾವುದೂ ಇದುವರೆಗೂ ಫಿಲಮ್ ಬಂದಿರಲಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದೋಸ್ ಫಿಲ್ಮ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಿಚ್ ಐ ಆಮ್ ವೆರಿ ಗ್ಲ್ಯಾಡ್. ಥ್ಯಾಂಕ್ ಯು ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯುವರ್ ಎಂಟೈರ್ ಟೀಮ್ ಆ್ಯಂಡ್ ಲವ್ಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈ ಟೀಮ್ಗೆ ಒಳ್ಳೇದಾಗಲಿ. ನನ್ನ ಕಡೆಯಿಂದ ನಾನು ಯಾವ ರೀತಿ ಏನು ಸಪೋರ್ಟ್ ಮಾಡ್ಬೋದು, ಐ ವಿಲ್ ಡೂ ಆಸ್ ಮಚ್ ಆಸ್ ಐ ಕ್ಯಾನ್. ಆ್ಯಂಡ್ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಎಲ್ಲರದು ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಥರ ಸಕ್ಕತ್ತಾಗಿದೆ. ಟೋಟಲ್ ಕೊನೆವರೆಗೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಫುಲ್ ಇರುತ್ತೆ. ಆ್ಯಂಡ್ ಇದನ್ನು ನೋಡಿದ್ಮೇಲೆ ಅಫ್ಕೋರ್ಸ್ ಟ್ರಿಪ್ ಹೋಗಲೇಬೇಕು, ಸೋಲೋ ಟ್ರಿಪ್. ಅಫ್ಕೋರ್ಸ್ 18+ ಆದಮೇಲೆ ನಾನು ಟ್ರಿಪ್ ಹೋಗ್ತೀನಿ. ಓಕೆ, ಅಷ್ಟೇ ರೆಕಮೆಂಡ್ ಮಾಡೋಕ್ಕಾಗೋದು ಅಂತ ಹೇಳಿದ್ರೆ ಆಮೇಲೆ ಎಲ್ಲರೂ ನೋಡ್ಕೊಂಡು ಬರ್ತಾರೆ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕರ್ನಾಟಕದ ರ್ಯಾಪರ್ ಆರಾ ಮಾತಾಡ್ತಾ ಇದ್ದೀನಿ.
ಸೊ ಈಗಷ್ಟೇ ಪಾರು ಪಾರ್ವತಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಇವಾಗಿನ ಕಾಲದಲ್ಲಿ ನಿಮಗೆ ಇಡೀ ಭಾರತ ಕೂತಲ್ಲೇ ನೋಡ್ಬೇಕಂದ್ರೆ ಈ ಸಿನಿಮಾ ಬಂದು ನೋಡಿ. ಇದರಲ್ಲಿ ಆರ್ ಹರಿ ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು. ಆ್ಯಂಡ್ ರೋಹಿತ್ ಕೀರ್ತಿ ಅವರ ಡೈರೆಕ್ಷನಲ್ಲಿ ಪ್ರತಿಯೊಂದು ಫ್ರೇಮ್ ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ. ಆ್ಯಂಡ್ ಮತ್ತು ಸಿ ಕೆ ಕುಮಾರ್ ಅವ್ರು ಕೂಡ ಅವ್ರದ್ದು ಎಡಿಟಿಂಗ್ ಕೂಡ ತುಂಬ ಸಖತ್ತಾಗಿ ಇಷ್ಟ ಆಯಿತು ನಮಗೆ. ಸೊ ಯಾ, ಲೈಕ್ ತುಂಬ ಫ್ಯಾಕ್ಟರ್ಸ್ ಇದೆ ಈ ಸಿನಿಮಾ ಅಲ್ಲಿ. ನಾವು ಏನೂ ರಿವೀಲ್ ಮಾಡಲ್ಲ ಬಿಕಾಸ್ ಇದು ಮಸ್ಟ್ ವಾಚ್ ಸಿನಿಮಾ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಬೇಕು. ತಾಯಿಗೆ ಹಾಗೆ ಫ್ರೆಂಡ್ಸ್ಗೆ, ಜಸ್ಟ್ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು ಇದೆಲ್ಲ ಕ್ಯಾಟಗರಿ, ಅದೆಲ್ಲರನ್ನೂ ಕರ್ಕೊಂಬಂದು ತೋರಿಸಿ ಖುಷಿ ಬೀಳ್ತಾರೆ. ಎಲ್ಲ ಒಂದು ಹೆಣ್ಮಕ್ಳಿಗಾಗಿ ಮಾಡಿರೋ ಸಿನಿಮಾ, ಹೆಣ್ಮಕ್ಳನ್ನ ಪ್ರೀತಿಸೋ ಗಂಡಸರಿಗಾಗಿ ಮಾಡಿರೋ ಸಿನಿಮಾ. ದಯವಿಟ್ಟು ಬನ್ನಿ ನೋಡಿ, ನೋಡಿಲ್ಲ ಅಂದರೆ ಬೇಜಾರು ಮಾಡ್ಕೊಂತೀವಿ ಪ್ಲೀಸ್. ಥ್ಯಾಂಕ್ ಯು. ಬಾಕ್ನಾಥ್ ಪಾರು ಪಾರ್ವತಿ ಮೈಂಡ್ ಬ್ಲೋಯಿಂಗ್ ಫಿಲಮ್. ನಾನು ಪಾರು ಪಾರ್ವತಿ ಅಂದರೆ ಯಾಕೆ ಅಂತ ಗೊತ್ತಾಗಿಲ್ಲ ನನಗೆ ಆ್ಯಕ್ಚುಲಿ. ಸೊ ಯೂಶಲಿ ಯಾಕಂದರೆ ನಿಮಗೆ ಟ್ರಾವೆಲ್ ಬಗ್ಗೆ ಇರುತ್ತೆ. ಸೊ ಟ್ರಾವೆಲ್ ಈಸ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಟ್ರಾವೆಲ್ ಅಂದರೆ ಏನಾಗುತ್ತೆ, ತುಂಬ ಎಮೋಷನ್ಸ್ ಇರುತ್ತೆ, ತುಂಬ ಜರ್ನಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ತುಂಬ ಕಡೆ ಅಳಿಸ್ತೆ ಆ್ಯಕ್ಚುಲಿ ನನಗೆ. ಆನೆಸ್ಟಾಗಿ ಹೇಳಬೇಕು ಅಂದರೆ ಆ ಚೇಟಾ ಪಾತ್ರ ಮಾಡಿದವರಾಗಲಿ, ನಮ್ಮ ಎಲ್ಲ ಪಾತ್ರಗಳು, ಆಲ್ ದ ಕ್ಯಾರೆಕ್ಟರ್ಸ್, ದೀಪಿಕಾ ಅವರಾಗಲಿ, ಫವಾಜ್ ಆಗಲಿ, ಮತ್ತು ಪೂನಮ್ ಮೇಡಮ್ ಆಗಲಿ, ಎಲ್ಲರೂ ಒಂದು ನಮ್ಮಲ್ಲಿ ನಾವೇ ನೋಡ್ಕೊಳ್ಳೋ ಥರ ಒಂದು ಅನಿಸ್ತು ಆ್ಯಕ್ಚುಲಿ. ಅಂದರೆ ಹೆಂಗೆ ಇರಬೇಕಾಗತ್ತೆ, ಫ್ಯೂಚರಲ್ಲಿ ಹೆಂಗಿರಬೇಕಾಗತ್ತೆ, ಪೇರೆಂಟ್ಸ್ ಹೆಂಗೆ ರೆಸ್ಪೆಕ್ಟ್ ಮಾಡೋಕ್ಕಾಗತ್ತೆ. ಲಾಟ್ ಆಫ್ ಆಸ್ಪೆಕ್ಟ್ಸ್ ಆರ್ ದೇರ್. ಐ ರಿಯಲಿ ಲೈಕ್ ಡೈರೆಕ್ಟರ್ ದ ವೇ ಎವ್ರಿ ಪಾಯಿಂಟ್ ಆಫ್ ಆ್ಯಕ್ಷನ್ ತುಂಬ ಡೀಟೇಲಿಂಗ್ ಮಾಡಿದ್ದಾರೆ. ಅದು ಬೆಸ್ಟ್ ಪಾರ್ಟ್. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಕೊರಿಯೋಗ್ರಫಿ ಆಗಲಿ, ಮತ್ತು ಕಂಪ್ಲೀಟ್ ಪ್ಯಾಟರ್ನ್ ಆಫ್ ಕಲರಿಂಗ್ ಇದೆಲ್ಲ DI ಆಗಲಿ ಬ್ಯೂಟಿಫುಲ್ ಆಗಿ ತೊಗೊಂಡೋಗಿದ್ದಾರೆ. ಐ ವಿಶ್ ದ ಟೀಮ್ ಎಂಟೈರ್ ಗ್ರೇಟ್ ಲಕ್. ಇನ್ ಫ್ಯಾಕ್ಟ್ ಆಲ್ ದ ಟ್ರಾವೆಲಿಂಗ್ ಕಪಲ್ಸ್. ಆ್ಯಕ್ಚುಲಿ ನಮಗಿದು ತುಂಬಾ ರಿಲೇಟ್ ಆಗುತ್ತೆ ಮೂವಿ. ಯಾಕೆಂದರೆ ಇಟ್ಸ್ ಆಲ್ ಅಬೌಟ್ ಯೂಟ್ಯೂಬರ್ ಜೀವನ ಹೇಗಿರುತ್ತೆ ಅಂತ. ಇನ್ನೂ ಜೋರಾಗಿ ಮಾತಾಡ್ಬೇಕಾ ಗುರು? ನಿಜವಾಗ್ಲೂ ಯೂಟ್ಯೂಬ್ ನಿಮಿಷ ಓಕೆನಾ, ನಿಜವಾಗ್ಲೂ ಯೂಟ್ಯೂಬರ್ ಜೀವನ ಹೆಂಗಿರುತ್ತೆ ಅಂತ ಸಾಕಾಗಿ ತೋರಿಸಿದ್ದಾರೆ. ನಿಜ ಹೇಳಬೇಕು ಅಂದರೆ ಐ ಆಮ್ ಸ್ಪೀಚ್ಲೆಸ್. ನಿಜವಾಗ್ಲೂ ಬಾವು ಕನೆಕ್ಟ್, ಕಣ್ಣಲ್ಲಿ ನೀರು ಬರೋ ಥರ ಮೂವಿ. ತಮಾಷೆಗಳಿದೆ, ಬಟ್ ಅದ್ಭುತವಾಗಿದೆ. ಕನ್ನಡದಲ್ಲಿ ನನ್ನ ಪ್ರಕಾರ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ರಿಯಲ್ ಹೀರೋ ಆಫ್ ದ ಮೂವಿ ಇಸ್ ದ DOP. ಸಿನಿಮಾಟೋಗ್ರಫಿ ನಿಮಗೆ ನೋಡ್ತಾ ಇದ್ದಂಗೂ ಒಂಥರ ಇನ್ನೂ ನೋಡೋಣ ಅನ್ಸೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಡೀ ಸಿನಿಮಾ ಆ ಜರ್ನಿ ಜೊತೆ ನೀವು ಹಾಗೇ ಜರ್ನಿ ಮಾಡ್ತೀರಾ. ಆ್ಯಂಡ್ 65 ವರ್ಷದ ಒಂದು ಚಿಕ್ಕ ಹುಡುಗಿಲಿ ಅವರ ಕೈಯಲ್ಲಿ ಎಷ್ಟು 62 ವರ್ಷದ ಯುವಕಿ ಕೈಯಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ದೀಪು ಅಮೇಝಿಂಗ್ ಆಗಿ ಕಾಣ್ತಾರೆ. ಆ್ಯಂಡ್ ನಿಜವಾಗ್ಲೂ ಒಂದು ಹೀರೋ ನೋಡ್ದಂಗೆ ಆಯಿತು ನನಗೆ, ಮಾಲಾಶ್ರೀ ಅವರು ನೋಡ್ದಂಗೆ ಆಯಿತು. ಏನು ಬೈಕ್ ಓಡಿಸೋದೇನು, ಫೈಟ್ ಮಾಡೋದೇನು, ಬ್ಯೂಟಿಫುಲ್ ಆಗಿರೋ ಮೂವಿ. ಒಂದು ಹೊಸ ಥರ ಇದೆ ನಿಜವಾಗ್ಲೂ. ಇಟ್ಸ್ ಆಲ್ ಅಬೌಟ್ ದ ಜರ್ನಿ. ಆ ಜರ್ನಿ ಒಳಗೆ ನಮ್ಮ ಲೈಫಲ್ಲಿ ಏನೇನೆಲ್ಲ ನಾವು ಯಾವುದ್ರ ಜೊತೆಲ್ಲ ಗುದ್ದಾಡ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ತುಂಬ ಒಳ್ಳೆ ಮೆಸೇಜ್ ಕೂಡ ಇದೆ. ಬ್ಯೂಟಿಫುಲ್ ಮೂವಿ. ಎಂಟೈರ್ ಟೀಮ್ ಆಫ್ ಪಾರು ಆ್ಯಂಡ್ ಪಾರ್ವತಿ ಹ್ಯಾಶ್ಟ್ಯಾಗ್ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರಿದ್ರೆ ನೋಡಿ. ನನಗೆ ನಿಜವಾಗ್ಲೂ ದೀಪಿಕಾ ಅವರು ಅಲ್ಟಿಮೇಟ್ ಆಗಿ ಕಾಣ್ತಾರೆ. ಅವರು ಫೈಟಿಂಗ್ ಅಂತೂ ಬೇರೆ ಲೆವೆಲ್ಲು. ಆ್ಯಂಡ್ ನಿರಂಜನ್ ಹೇಳ್ದಂಗೆ ಯೂಟ್ಯೂಬರ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆಸ್ ಐ ಸೆಡ್ ಬಿಫೋರ್, ನಾನು ಖಂಡಿತವಾಗ್ಲೂ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ. ಸೊ ಬೇರೆ ಜನಗಳ ಹಾಗೆ ಬೇರೆ ಕಲ್ಚರು, ಬೇರೆ ಜನಗಳನ್ನ ಎಲ್ಲ ತಿಳ್ಕೋಬೇಕು ಅಂತ ಆಸೆ ಇದೆ. ಇಷ್ಟು ದಿನ ನಿರಂಜನ್ ಒಂದು ಗುಬ್ಬಚ್ಚಿ ಗೂಡಲ್ಲಿ ನಾನು ಕೂಡಾಕಿಲ್ಲ ಅವರು, ಬಟ್ ಇವಾಗ ಪ್ರಪಂಚ ಕೂಡಾಕಿಲ್ಲ ನನ್ನ ಗಂಡ. ಅವ್ರು ಆ್ಯಕ್ಚುಲಿ ನನ್ನ ಗಂಡ ಹೇಳ್ತಿರ್ತಾನೆ, ಪ್ರಪಂಚನ ಹೋಗಿ ಸುತ್ತಿ ನೋಡು ಗೊತ್ತಾಗುತ್ತೆ ಏನು ಅಂತ. ಸೊ ನಾನೇನಕ್ಕೆ ಕೇಳೋದು ಅಂದರೆ, ಪ್ರಪಂಚ ನೀನು ಸುತ್ತು, ನಮ್ಮ ಮನೇಲಿ ನೆಮ್ಮದಿಯಾಗಿರ್ತೀನಿ, ಹಂಗಾರು ಗೋಳಕ್ಕೆ ಹೋಗೋಣ ಅಂತ ಹೇಳ್ತೀನಿ. ಹೋಗಲ್ಲ, ಮಾಡಲ್ಲ ಇವಳು. ಬಟ್ ಆದರೂ ಈ ಮೂವಿಯಿಂದ ಎಲ್ಲ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಇದೆ. ಎಲ್ಲ ಹೆಣ್ಮಕ್ಳು ಕರಾಟೆ, ಮಾರ್ಷಲ್ ಆರ್ಟ್, ಟೈಕೊಂಡೋ ಕಲೀರಿ, ಸೆಲ್ಫ್ ಡಿಫೆನ್ಸ್ ಕಲೀರಿ. ಯಾಕೆ ಅಂತ ಈ ಸಿನಿಮಾ ಬಂದು ನೋಡಿ. ಥಿಯೇಟರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು.
ಸೊ ಎಸ್ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಇಟ್ಸ್ ಪ್ರಾಪರ್ ನಮ್ಮ ಈ ಜನ್ರೇಷನ್ಗೆ ಇಷ್ಟ ಆಗುವಂಥ ಫಿಲ್ಮ್ ಬಿಕಾಸ್ ನಾವು ತುಂಬ ರಿಲೇಟ್ ಮಾಡ್ಬೋದು ಈ ಸೋಲೋ ಟ್ರಾವೆಲ್ ಇನ್ಫ್ಲೂಯೆನ್ಸಿಂಗ್ ಯೂಟ್ಯೂಬರ್ಸ್ ಎಲ್ಲಿ ನೋಡಿದ್ರು ಪ್ರತಿಯೊಬ್ಬರು ಅವ್ರವರೇ ಹುಡ್ಕೊತಾ ಇದ್ದಾರೆ ಸೊ ನಮಗೂ ಇದೊಂಥರ ಇನ್ಸ್ಪಿರೇಷನ್ ಕೈಂಡ್ ಆಫ್ ಫಿಲ್ಮ್ ಆಗುತ್ತೆ ಆ್ಯಂಡ್ ದೀಪಿಕಾ ವಾಸ್ ಬ್ರಿಲಿಯಂಟ್ ಇನ್ ಹರ್ ವರ್ಕ್ ಆ್ಯಂಡ್ ದಿಸ್ ದ longest I've seen her one stretcher, like beautiful acting, and I really loved it. I'm looking forward for more films. So, yes. Characters? Sorry, don't shake them. Okay. You have to tell. Because I too loved it. Because I was not playing my character, I was just living it. And today only I am revealing that I played Paru Parvati. Yeah. But till now I was not allowed to speak. So this is my first Kannada movie and I hope you will share so much love on us and make it is so great movie and rock it. Fawaz, you know what to tell. Namaskara. I don't have any words to say. Please support and thank you for watching, coming here, and I don't know what to say. I think we all are speechless because we don't know how to express your love, what you have shown it. But looking forward that this movie will be great success because our producer, director, Abhin, the whole team has put so much efforts. The whole team behind the camera or in front of the camera, everyone has put so much hard work. So we would like to thank you all and pray that this movie should be a great success. Yes. Thank you so much. Thank you so much.